LPG ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಇದೀಗ ಇನ್ಶೂರೆನ್ಸ್ ಕಂಪನಿಗಳಿಗೂ ಕೂಡ ಈ ಒಂದು ಗ್ಯಾಸ್ ಸಮಸ್ಯೆ ಎಫೆಕ್ಟ್ ತಟ್ಟಿರುವಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ ಬಹುತೇಕ ಆಟೋಗಳೇನಿದೆ ಇನ್ಶೂರೆನ್ಸ್ಗಳನ್ನು ಮಾಡಿಸ್ಕೊಳ್ತಾ ಇಲ್ಲ. LPG ಗ್ಯಾಸ್ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಯಾವೊಂದು ಕಾರಣವನ್ನು ಇಟ್ಕೊಂಡು ಇದೀಗ ಇನ್ಶೂರೆನ್ಸ್ ಕಂಪನಿಗಳತ್ತ ಆಟೋ ಚಾಲಕರು ಮುಖ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಪ್ರತಿನಿತ್ಯ 600ರಿಂದ 700 ಆಟೋಗಳು ಅಥವಾ 100-200 ಆಟೋಗಳು ಬಂದು ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ಇದೀಗ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ತಿಳಿಸಿದ್ರು ಕೂಡ ಆಟೋ ಚಾಲಕರು ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ಹಿಂದೇಟನ್ನ ಹಾಕ್ತಾ ಇರುವಂಥದ್ದು ಸದ್ಯ ಗಮನಿಸ್ತಾ ಇರಬಹುದು. ರಾಜಾಜಿನಗರದಲ್ಲಿರುವಂತಹ ಇನ್ಶೂರೆನ್ಸ್ ಕಂಪನಿಯೊಂದರಲ್ಲಿ ಇದ್ದೀನಿ. ಇಲ್ಲಿ ಪ್ರತಿನಿತ್ಯ 200-300 ಆಟೋಗಳು ಬಂದು ತಮ್ಮ ಆಟೋಗಳಿಗೆ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ಕೊಳ್ತಾ ಇತ್ತು. ಇನ್ನು ಇಲ್ಲಿನ ಕಾಲ್ ಸೆಂಟರ್ ಏನಿದೆ, ಈ ಒಂದು ಕಾಲ್ ಸೆಂಟರ್ನಿಂದ ಆಟೋ ಚಾಲಕರಿಗೆ ಇದೀಗ ಕರೆ ಮಾಡಿ ನಿಮ್ಮ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅಂತ ಹೇಳಿದ್ರು ಕೂಡ ಆಟೋ ಚಾಲಕರು ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂಥದ್ದು LPG ಗ್ಯಾಸ್ಗಳ ಅಭಾವ. LPG ಗ್ಯಾಸ್ ಅಭಾವ ಇದೆ. ನಾವು ಹೇಗೆ ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೊಳ್ಳೋದು? ಒಂದು ಕಡೆಯಲ್ಲಿ ಮನೆ ಬಾಡಿಗೆ ಆಗಿರ್ಬೋದು, ಮಕ್ಕಳ ಫೀಸ್ ಆಗಿರ್ಬೋದು, ಅದ್ರ ಜೊತೆಗೆ ಊಟ ಮಾಡೋದಕ್ಕೂ ನಮಗೆ ಸಮಸ್ಯೆ ಎದುರಾಗ್ತಾ ಇದೆ. ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ತಾ ಇಲ್ಲ ಅನ್ನುವಂಥ ಮಾತನ್ನು ಈ ಆಟೋ ಚಾಲಕರು ಆಡ್ತಾ ಇದ್ದಾರೆ. ಅದರ ಜೊತೆಗೆ ಇದರಿಂದಾಗಿ ಒಂದಿಷ್ಟು ಆಟೋ ಚಾಲಕರಿಗೂ ಮುಂದಿನ ದಿನಗಳಲ್ಲಿ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇದೆ. ಹೇಗಪ್ಪ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆದ ಬಳಿಕ ಏನಾದರೂ ಅಪಘಾತ ಆಯಿತು ಅಥವಾ ಏನಾದರೂ ಒಂದು ಅನಾಹುತ ಆಯಿತು ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಇನ್ಶೂರೆನ್ಸ್ ಇಲ್ಲದೆ ಹೋದರೆ ಅವರಿಗೆ ಸಮಸ್ಯೆ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಕಂಪನಿಗಳಲ್ಲಿ ಇನ್ಶೂರೆನ್ಸ್ ಏಜೆಂಟ್ಗಳೇನಿದ್ದಾರೆ ಅವರುಗಳಿಗೂ ಸಂಕಷ್ಟ ಬಂದೋಗಿದ್ದಾಗಿರುವಂಥದ್ದು. ಪ್ರಮುಖವಾಗಿ ಏನು ಇನ್ಶೂರೆನ್ಸ್ ಏಜೆಂಟ್ಗಳೇನಿರ್ತಾರೆ ಆ ಒಂದು ಇನ್ಶೂರೆನ್ಸ್ ಏಜೆಂಟ್ಗಳಿಗೆ ಒಂದಿಷ್ಟು ಟಾರ್ಗೆಟ್ಗಳನ್ನ ನೀಡಲಾಗಿರುತ್ತೆ. ಪ್ರತಿ ಕಂಪನಿಗಳಿಂದ ಇನ್ಶೂರೆನ್ಸ್ ಮಾಡಿಸುವಂತಹ ಕಂಪನಿಗಳಿಗೆ ಒಂದಿಷ್ಟು ಟಾರ್ಗೆಟನ್ನು ಮಾಡಲಾಗಿರುತ್ತೆ. ಪ್ರತಿ ತಿಂಗಳು ಇಷ್ಟು ಇನ್ಶೂರೆನ್ಸ್ ಮಾಡಲೇಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ನೀಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈಗ ಪ್ರಸ್ತುತವಾಗಿ ಆಟೋ ಚಾಲಕರು ಬರದೇ ಇರೋದ್ರಿಂದಾಗಿ ಆ ಒಂದು ಟಾರ್ಗೆಟನ್ನು ಕೂಡ ರೀಚ್ ಆಗಲಿಕ್ಕೆ ಆಗ್ತಾ ಇಲ್ಲ. ಇದರಿಂದ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಇನ್ನು ಇನ್ಶೂರೆನ್ಸ್ ಕಂಪನಿಯ ಮಾಲೀಕರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಈ ಹಿಂದೆ ಪ್ರತಿನಿತ್ಯ 200-300 ಆಟೋಗಳು ಬರೋದು, ಒಂದು ತಿಂಗಳಿಗೆ 1,000ನೋ ಅಥವಾ 2,000 ಆಟೋಗಳಿಗೆ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ. ಈಗ ಪ್ರಸ್ತುತವಾಗಿ ಆಟೋ ಚಾಲಕರು ಏನು ಹೇಳ್ತಾ ಇದ್ದಾರೆ? ಸರ್, ನಮ್ಮೆಲ್ರಿಗೂ ಗೊತ್ತಿದೆ, ಇದು ವಿಶ್ವದಾದ್ಯಂತ ಬಂದಿರೋ ಸಮಸ್ಯೆ. ಈ ಸಮಸ್ಯೆಯಿಂದ ಪ್ರಪಂಚದಲ್ಲಿ ಇರೋರು ಎಲ್ರಿಗೂ ಕಷ್ಟದಲ್ಲಿ ಸಿಗಾಕೊಂಡವ್ರೆ. ಚಿಕ್ಕವ್ರಿಗೆ ಚಿಕ್ಕ ಕಷ್ಟ ಆಗಿದೆ, ದೊಡ್ಡವ್ರಿಗೆ ದೊಡ್ಡ ಕಷ್ಟ ಇದೆ. ಅದರ ಅನುಸಾರನೇ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು LPG ಆಟೋಗಳು ಅಂದರೆ ಬೆಂಗಳೂರು. ಲಕ್ಷಾಂತರ ಆಟೋ ಬೆಂಗಳೂರಲ್ಲಿ LPG ಮೇಲೇ ನಡೀತಾ ಇದೆ. ಅವ್ರುಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಬೆಲೆನೂ ದುಬಾರಿ ಆಗಿಬಿಟ್ಟಿದೆ. ಆಮೇಲೆ ಅವ್ರು ಹೋಗಿ ಬಂಕಲ್ಲಿ ನಿಲ್ಲಿಸ್ಬಿಟ್ರೆ ಗಂಟೆಗಟ್ಟಲೆ, ರಾತ್ರಿ ಗಟ್ಟಲೆನೂ ನಿಂತ್ಕೊಳ್ತಾರೆ, ಅವ್ರ ಗ್ಯಾಸ್ಗಳು ಸಿಗ್ತಾಯಿಲ್ಲ. ಅವ್ರ ಬಂಕ್ ಗ್ಯಾಸ್ ಇಲ್ಲದೆ ಅವ್ರು ಎಲ್ಲಿ ಅವ್ರ ಲೈನ್ ಮೇಲೆ ಹೋಗೋದು, ಓಡಾಡೋದು, ದುಡಿಮೆ ಎಲ್ಲಿ ಮಾಡ್ತಾರೆ? ಹೀಗಾಗಿಬಿಟ್ಟು ನಾವು ಅವ್ರಿಗೆ ಕರೆ ಮಾಡಿಬಿಟ್ಟು ನಿಮ್ಮ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬಂದು ಕಟ್ಕೊಳ್ಳಿ ಅಂತ ಹೇಳಿದ್ರೆ ನಮಗೆ ವ್ಯಾಪಾರನೇ ಇಲ್ಲ, ಊಟಕ್ಕೂ ಇಲ್ಲ, ಮನೆ ಬಾಡಿಗೆ ಕಟ್ಟಿಲ್ಲ, ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ 108 ಹೇಳ್ತಾರೆ. ಅದರಲ್ಲಿ ಬಂದು ನಿಮ್ಮ ಇನ್ಶೂರೆನ್ಸ್ ಎಲ್ರಿ ಕಟ್ಟೋಣ ಅಂತ ಹೇಳ್ತಾರೆ. ಆದರೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆ ಉದ್ಭವ ಆಗುತ್ತೆ. ಅದೇ ಆಟೋ ಏನಾದರೆ ಆಕ್ಸಿಡೆಂಟ್ ಆಯಿತು, ಅನಾಹುತ ಆಯಿತು, ಪ್ರಾಣಹಾನಿನೇ ಆಯಿತು, ಆವಾಗ ಡ್ರೈವರ್ಗಳಿಗೆ ಯಾವ ಥರದ್ದು ಪ್ರೊಟೆಕ್ಷನ್ ಇಲ್ಲ, ಗಾಡಿಗೂ ಯಾವ ಥರದ್ದು ಕ್ಲೇಮ್ಸ್ ಇಲ್ಲ, ಒಳಗೆ ಕೂತ್ಕೊಳ್ಳೋ ಪ್ಯಾಸೆಂಜರ್ಗೂ ಕ್ಲೇಮ್ ಇಲ್ಲ, ಅವಳ ಆಪೋಸಿಟ್ ಪಾರ್ಟಿಗೂ ಕ್ಲೇಮ್ ಇಲ್ಲ. ಇದೆಲ್ಲ ತುಂಬ ದೊಡ್ಡ ಸಮಸ್ಯೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಾಣ್ತೀವಿ. ಇದಿಷ್ಟು ಮಾಲೀಕರು ಹೇಳ್ತಾ ಇರುವಂತಹ ಮಾತು. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಆಟೋ ಚಾಲಕರಿಗೆ ದಿನದ ದುಡಿಮೆಗಳು ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅವರು ಇನ್ಶೂರೆನ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಅಪಘಾತ ಆದಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಪರಿಹಾರ ಕೂಡ ದೊರೆಯೋದಿಲ್ಲ. ಮತ್ತೊಂದು ಕಡೆಯಲ್ಲಿ ಇದೇ ಇನ್ಶೂರೆನ್ಸ್ ದುಡಿಮೆಯನ್ನೇ ನಂಬಿಕೊಂಡು ಸುಮಾರು 20ರಿಂದ 30 ಸಾವಿರ ಜನ ಏಜೆಂಟ್ಗಳಿದ್ದಾರೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಟಾರ್ಗೆಟ್ಗಳಿರುತ್ತೆ. ಈಗ ಪ್ರಸ್ತುತವಾಗಿ ಆಟೋಗಳು ಇನ್ಶೂರೆನ್ಸ್ ಮಾಡ್ಕೊಳ್ಳದೇ ಇರೋದ್ರಿಂದಾಗಿ ಅವರುಗಳು ಕೂಡ ಸಂಕಷ್ಟದಲ್ಲಿ ಇರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ತೀವ್ರವಾಗಿ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ಗಂಭೀರವಾಗಿ ಪರಿಗಣಿಸಿ ಆಟೋ ಚಾಲಕರಿಗೆ ಒಂದು ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
LPG ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಇದೀಗ ಇನ್ಶೂರೆನ್ಸ್ ಕಂಪನಿಗಳಿಗೂ ಕೂಡ ಈ ಒಂದು ಗ್ಯಾಸ್ ಸಮಸ್ಯೆ ಎಫೆಕ್ಟ್ ತಟ್ಟಿರುವಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ ಬಹುತೇಕ ಆಟೋಗಳೇನಿದೆ ಇನ್ಶೂರೆನ್ಸ್ಗಳನ್ನು ಮಾಡಿಸ್ಕೊಳ್ತಾ ಇಲ್ಲ. LPG ಗ್ಯಾಸ್ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಯಾವೊಂದು ಕಾರಣವನ್ನ ಇಟ್ಕೊಂಡು ಇದೀಗ ಇನ್ಶೂರೆನ್ಸ್ ಕಂಪನಿಗಳತ್ತ ಆಟೋ ಚಾಲಕರು ಮುಖ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಪ್ರತಿನಿತ್ಯ 600ರಿಂದ 700 ಆಟೋಗಳು ಅಥವಾ 100-200 ಆಟೋಗಳು ಬಂದು ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇತ್ತು. ಆದರೆ ಇದೀಗ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ತಿಳಿಸಿದ್ರು ಕೂಡ ಆಟೋ ಚಾಲಕರು ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ಹಿಂದೇಟನ್ನ ಹಾಕ್ತಾ ಇರುವಂಥದ್ದು ಸದ್ಯ ಗಮನಿಸ್ತಾ ಇರಬಹುದು. ರಾಜಾಜಿನಗರದಲ್ಲಿರುವಂತಹ ಇನ್ಶೂರೆನ್ಸ್ ಕಂಪನಿಯೊಂದರಲ್ಲಿ ಇದ್ದೀನಿ. ಇಲ್ಲಿ ಪ್ರತಿನಿತ್ಯ 200-300 ಆಟೋಗಳು ಬಂದು ತಮ್ಮ ಆಟೋಗಳಿಗೆ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ಕೊಳ್ತಾ ಇತ್ತು. ಇನ್ನು ಇಲ್ಲಿನ ಕಾಲ್ ಸೆಂಟರ್ ಏನಿದೆ, ಈ ಒಂದು ಕಾಲ್ ಸೆಂಟರ್ನಿಂದ ಆಟೋ ಚಾಲಕರಿಗೆ ಇದೀಗ ಕರೆ ಮಾಡಿ ನಿಮ್ಮ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅಂತ ಹೇಳಿದ್ರು ಕೂಡ ಆಟೋ ಚಾಲಕರು ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂಥದ್ದು LPG ಗ್ಯಾಸ್ಗಳ ಅಭಾವ. LPG ಗ್ಯಾಸ್ ಅಭಾವ ಇದೆ. ನಾವು ಹೇಗೆ ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೊಳ್ಳೋದು? ಒಂದು ಕಡೆಯಲ್ಲಿ ಮನೆ ಬಾಡಿಗೆ ಆಗಿರ್ಬೋದು, ಮಕ್ಕಳ ಫೀಸ್ ಆಗಿರ್ಬೋದು, ಅದ್ರ ಜೊತೆಗೆ ಊಟ ಮಾಡೋದಕ್ಕೂ ನಮಗೆ ಸಮಸ್ಯೆ ಎದುರಾಗ್ತಾ ಇದೆ. ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ತಾ ಇಲ್ಲ ಅನ್ನುವಂಥ ಮಾತನ್ನು ಈ ಆಟೋ ಚಾಲಕರು ಆಡ್ತಾ ಇದ್ದಾರೆ. ಅದರ ಜೊತೆಗೆ ಇದರಿಂದಾಗಿ ಒಂದಿಷ್ಟು ಆಟೋ ಚಾಲಕರಿಗೂ ಮುಂದಿನ ದಿನಗಳಲ್ಲಿ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇದೆ. ಹೇಗಪ್ಪ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆದ ಬಳಿಕ ಏನಾದರೂ ಅಪಘಾತ ಆಯಿತು ಅಥವಾ ಏನಾದರೂ ಒಂದು ಅನಾಹುತ ಆಯಿತು ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಇನ್ಶೂರೆನ್ಸ್ ಇಲ್ಲದೆ ಹೋದರೆ ಅವರಿಗೆ ಸಮಸ್ಯೆ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಕಂಪನಿಗಳಲ್ಲಿ ಇನ್ಶೂರೆನ್ಸ್ ಏಜೆಂಟ್ಗಳೇನಿದ್ದಾರೆ ಅವರುಗಳಿಗೂ ಸಂಕಷ್ಟ ಬಂದೋಗಿದ್ದಾಗಿರುವಂಥದ್ದು. ಪ್ರಮುಖವಾಗಿ ಏನು ಇನ್ಶೂರೆನ್ಸ್ ಏಜೆಂಟ್ಗಳೇನಿರ್ತಾರೆ ಆ ಒಂದು ಇನ್ಶೂರೆನ್ಸ್ ಏಜೆಂಟ್ಗಳಿಗೆ ಒಂದಿಷ್ಟು ಟಾರ್ಗೆಟ್ಗಳನ್ನ ನೀಡಲಾಗಿರುತ್ತೆ. ಪ್ರತಿ ಕಂಪನಿಗಳಿಂದ ಇನ್ಶೂರೆನ್ಸ್ ಮಾಡಿಸುವಂತಹ ಕಂಪನಿಗಳಿಗೆ ಒಂದಿಷ್ಟು ಟಾರ್ಗೆಟನ್ನು ಮಾಡಲಾಗಿರುತ್ತೆ. ಪ್ರತಿ ತಿಂಗಳು ಇಷ್ಟು ಇನ್ಶೂರೆನ್ಸ್ ಮಾಡಲೇಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ನೀಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈಗ ಪ್ರಸ್ತುತವಾಗಿ ಆಟೋ ಚಾಲಕರು ಬರದೇ ಇರೋದ್ರಿಂದಾಗಿ ಆ ಒಂದು ಟಾರ್ಗೆಟನ್ನು ಕೂಡ ರೀಚ್ ಆಗಲಿಕ್ಕೆ ಆಗ್ತಾ ಇಲ್ಲ. ಇದರಿಂದ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಇನ್ನು ಇನ್ಶೂರೆನ್ಸ್ ಕಂಪನಿಯ ಮಾಲೀಕರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಈ ಹಿಂದೆ ಪ್ರತಿನಿತ್ಯ 200-300 ಆಟೋಗಳು ಬರೋದು, ಒಂದು ತಿಂಗಳಿಗೆ 1,000ನೋ ಅಥವಾ 2,000 ಆಟೋಗಳಿಗೆ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ. ಈಗ ಪ್ರಸ್ತುತವಾಗಿ ಆಟೋ ಚಾಲಕರು ಏನು ಹೇಳ್ತಾ ಇದ್ದಾರೆ? ಸರ್, ನಮ್ಮೆಲ್ರಿಗೂ ಗೊತ್ತಿದೆ, ಇದು ವಿಶ್ವದಾದ್ಯಂತ ಬಂದಿರೋ ಸಮಸ್ಯೆ. ಈ ಸಮಸ್ಯೆಯಿಂದ ಪ್ರಪಂಚದಲ್ಲಿ ಇರೋರು ಎಲ್ರಿಗೂ ಕಷ್ಟದಲ್ಲಿ ಸಿಗಾಕೊಂಡವ್ರೆ. ಚಿಕ್ಕವ್ರಿಗೆ ಚಿಕ್ಕ ಕಷ್ಟ ಆಗಿದೆ, ದೊಡ್ಡವ್ರಿಗೆ ದೊಡ್ಡ ಕಷ್ಟ ಇದೆ. ಅದರ ಅನುಸಾರನೇ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು LPG ಆಟೋಗಳು ಅಂದರೆ ಬೆಂಗಳೂರು. ಲಕ್ಷಾಂತರ ಆಟೋ ಬೆಂಗಳೂರಲ್ಲಿ LPG ಮೇಲೇ ನಡೀತಾ ಇದೆ. ಅವ್ರುಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಬೆಲೆನೂ ದುಬಾರಿ ಆಗಿಬಿಟ್ಟಿದೆ. ಆಮೇಲೆ ಅವ್ರು ಹೋಗಿ ಬಂಕಲ್ಲಿ ನಿಲ್ಲಿಸ್ಬಿಟ್ರೆ ಗಂಟೆಗಟ್ಟಲೆ ರಾತ್ರಿ ಗಟ್ಟಲೆನೂ ನಿಂತ್ಕೊಳ್ತಾರೆ, ಅವ್ರ ಗ್ಯಾಸ್ಗಳು ಸಿಗ್ತಾಯಿಲ್ಲ. ಅವ್ರ ಬಂಕ್ ಗ್ಯಾಸ್ ಇಲ್ಲದೆ ಅವ್ರು ಎಲ್ಲಿ ಅವ್ರ ಲೈನ್ ಮೇಲೆ ಹೋಗೋದು, ಓಡಾಡೋದು, ದುಡಿಮೆ ಎಲ್ಲಿ ಮಾಡ್ತಾರೆ? ಹೀಗಾಗಿಬಿಟ್ಟು ನಾವು ಅವ್ರಿಗೆ ಕರೆ ಮಾಡಿಬಿಟ್ಟು ನಿಮ್ಮ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬಂದು ಕಟ್ಕೊಳ್ಳಿ ಅಂತ ಹೇಳಿದ್ರೆ ನಮಗೆ ವ್ಯಾಪಾರನೇ ಇಲ್ಲ, ಊಟಕ್ಕೂ ಇಲ್ಲ, ಮನೆ ಬಾಡಿಗೆ ಕಟ್ಟಿಲ್ಲ, ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ 108 ಹೇಳ್ತಾರೆ. ಅದರಲ್ಲಿ ಬಂದು ನಿಮ್ಮ ಇನ್ಶೂರೆನ್ಸ್ ಎಲ್ರಿ ಕಟ್ಟೋಣ ಅಂತ ಹೇಳ್ತಾರೆ. ಆದರೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆ ಉದ್ಭವ ಆಗುತ್ತೆ. ಅದೇ ಆಟೋ ಏನಾದರೆ ಆಕ್ಸಿಡೆಂಟ್ ಆಯಿತು, ಅನಾಹುತ ಆಯಿತು, ಪ್ರಾಣಹಾನಿನೇ ಆಯಿತು, ಆವಾಗ ಡ್ರೈವರ್ಗಳಿಗೆ ಯಾವ ಥರದ್ದು ಪ್ರೊಟೆಕ್ಷನ್ ಇಲ್ಲ, ಗಾಡಿಗೂ ಯಾವ ಥರದ್ದು ಕ್ಲೇಮ್ಸ್ ಇಲ್ಲ, ಒಳಗೆ ಕೂತ್ಕೊಳ್ಳೋ ಪ್ಯಾಸೆಂಜರ್ಗೂ ಕ್ಲೇಮ್ ಇಲ್ಲ, ಅವಳ ಆಪೋಸಿಟ್ ಪಾರ್ಟಿಗೂ ಕ್ಲೇಮ್ ಇಲ್ಲ. ಇದೆಲ್ಲ ತುಂಬ ದೊಡ್ಡ ಸಮಸ್ಯೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಾಣ್ತೀವಿ. ಇದಿಷ್ಟು ಮಾಲೀಕರು ಹೇಳ್ತಾ ಇರುವಂಥ ಮಾತು. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಆಟೋ ಚಾಲಕರಿಗೆ ದಿನದ ದುಡಿಮೆಗಳು ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅವರು ಇನ್ಶೂರೆನ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಅಪಘಾತ ಆದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಪರಿಹಾರ ಕೂಡ ದೊರೆಯೋದಿಲ್ಲ. ಮತ್ತೊಂದು ಕಡೆಯಲ್ಲಿ ಇದೇ ಇನ್ಶೂರೆನ್ಸ್ ದುಡಿಮೆಯನ್ನೇ ನಂಬಿಕೊಂಡು ಸುಮಾರು 20ರಿಂದ 30 ಸಾವಿರ ಜನ ಏಜೆಂಟ್ಗಳಿದ್ದಾರೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಟಾರ್ಗೆಟ್ಗಳಿರುತ್ತೆ. ಈಗ ಪ್ರಸ್ತುತವಾಗಿ ಆಟೋಗಳು ಇನ್ಶೂರೆನ್ಸ್ ಮಾಡ್ಕೊಳ್ಳದೇ ಇರೋದ್ರಿಂದಾಗಿ ಅವರುಗಳು ಕೂಡ ಸಂಕಷ್ಟದಲ್ಲಿ ಇರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತೀವ್ರವಾಗಿ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಮತ್ತು ಗಂಭೀರವಾಗಿ ಪರಿಗಣಿಸಿ ಆಟೋ ಚಾಲಕರಿಗೆ ಒಂದು ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.